ಶಿವು ಕಲ್ಲಯ್ಯ ಅವರಿದ್ದಾರೆ. ಶಿವು ಕಲ್ಲಯ್ಯ ಅವರು ಫೋಟೋಗ್ರಫಿ ಅಷ್ಟೇ ಅಲ್ಲ, ಬರಹಗಾರರು ಹೌದು, ಬೇಕಾದಷ್ಟು ಅವರಲ್ಲಿ ಪ್ರತಿಭೆ ಇದೆ. ಶಿವು ಕಲ್ಲಯ್ಯ ಅವರ ಈ ಸತಿಯ ಒಂದು ಫೋಟೋ ಅಲ್ವಾ, ಒಂದು ಫೋಟೋಗೆ ಈಗ ಬಹುಮಾನ ಬಂದಿದೆ ಅಂತಾರಾಷ್ಟ್ರೀಯ ಫೋಟೋಗ್ರಫಿ ಎಕ್ಸಿಬಿಷನ್ ಅಲ್ಲಿ. ಶಿವು ಕಲ್ಲಯ್ಯ ಅವರೇ, ಎಲ್ರಿಗೂ ಅನ್ಕೊಳ್ಳೋದೇನು ಅಂದ್ರೆ ಫೋಟೋಗ್ರಫಿ ಅಂದ್ರೆ ಅದು ತುಂಬಾ ದುಬಾರಿ ಆದಂತಹ ಹವ್ಯಾಸ, ಸಿಕ್ಕಾಪಟ್ಟೆ ದುಡಿಬೇಕಾಗುತ್ತೆ, ಕೇವಲ ಶ್ರೀಮಂತರು ಮಾತ್ರ ಇದರೊಳಗೆ ನಮ್ಮ ಇದನ್ನ ವಿನಿಯೋಗಿಸ್ಬೋದು ಅನ್ನೋಂಥ ಒಂದು ಕಲ್ಪನೆ ಇದೆ. ಆದ್ರೆ ನೀವು ತುಂಬಾ ಸಾಮಾನ್ಯ ಕುಟುಂಬದಿಂದ ಬಂದವರು, ನಿಮ್ ಬಗ್ಗೆ ಎಷ್ಟು ನಮ್ಗೆ ಹೆಮ್ಮೆ ಮತ್ತೆ ಖುಷಿ ಇದೆ ಅಂದ್ರೆ ಮನೆಯಲ್ಲಿ ಪೇಪರ್ ಹಂಚುವಂತ ಕೆಲಸದಿಂದ ಶುರು ಮಾಡಿ ಇವಾಗ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದೀರಿ. ಈ ಹಿನ್ನೆಲೆ ಇಟ್ಕೊಂಡು ಈ ಫೋಟೋಗ್ರಫಿ ಎಕ್ಸಿಬಿಷನ್ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ನಾನು ಫೋಟೋಗ್ರಫಿ ಕೇಳಿದ್ರಿ ದುಬಾರಿ ಹವ್ಯಾಸ ಅಂತ. ನನಗನ್ಸುತ್ತೆ ಫೋಟೋಗ್ರಫಿ ದುಬಾರಿ ಹವ್ಯಾಸ ಅಲ್ಲ. ಯಾಕೆಂದರೆ ಒಂದು ಪ್ರಾರಂಭದಲ್ಲಿ ಫೋಟೋ ನಾವು ಕ್ಲಿಕ್ ಮಾಡೋಕ್ಕೆ ಮೊದಲು ಏನು ಮಾಡ್ತೇವೆ, ನಾವು ಫಸ್ಟು ದೊಡ್ಡ ದೊಡ್ಡ ಕ್ಯಾಮ್ರಾ, ಬೇರೆ ಫೋಟೋಗಳು ನೋಡಿ ದೊಡ್ಡ ಕ್ಯಾಮ್ರಾ ನೋಡಿಬಿಟ್ಟು ಆ ರೀತಿ ಫೋಟೋಗ್ರಫಿ ಮಾಡಬೇಕಂತ ನಾವು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತೀವಿ. ಅದ್ರ ಬದಲಿಗೆ ನಾವು ಫೋಟೋ ಕ್ಲಿಕ್ ಮಾಡೋಕ್ಕೆ ಮೊದಲೇ ನಮ್ಮಲ್ಲಿ ಒಂದು ವಿಜುವಲೈಸೇಷನ್ ಬೇಕು ಮೈಂಡಲ್ಲಿ. ಇಂಥ ಫೋಟೋ ತೆಗಿಬೇಕು ಅನ್ನೋದು ನಮ್ಮ ಆಲೋಚನೆಯಲ್ಲಿ ಬಂದು ಅದನ್ನು ನಾವು ಪ್ರಿಪೇರ್ ಮಾಡ್ತಾ ಇರೋದು. ನಮ್ಮ ತಲೆಯಲ್ಲೇ ಅದನ್ನು ಯಾವ ರೀತಿ ಎಷ್ಟು ಚೆನ್ನಾಗಿ ಫೋಟೋಗ್ರಫಿ ಮಾಡಬೇಕಾಗುತ್ತೆ ಅಂತ ನಾವು ಅದನ್ನು ಪ್ಲಾನ್ ಮಾಡ್ತಾ ಕೊನೆಯಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಏನಂದರೆ, ತುಂಬ ಕಾಸ್ಟ್ಲಿ ಕ್ಯಾಮ್ರಾದಲ್ಲಿ ನಾವು ಎಲ್ಲೆಲ್ಲೂ ಹೋಗೋದಕ್ಕಿಂತ ಒಂದು ಮೀಡಿಯಂ ರೇಂಜ್ ಕ್ಯಾಮ್ರಾದಲ್ಲಿ ನಮ್ಮ ಸುತ್ತಮುತ್ತ ಇರೋ ಹಳ್ಳಿಗಳು, ಮಕ್ಕಳು, ಚಿಲ್ಡ್ರನ್ ಈ ರೀತಿಯ ಜಾಗದಲ್ಲೇ ನಾವು ಬೇಕಾದ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಒಂದು ಸಣ್ಣ ಕೆರೆ, ಊರು, ಅಲ್ಲಿ ಹೋದರೆ ನಮಗೆ ಅಲ್ಲಿ ಆ್ಯಕ್ಟಿವಿಟೀಸ್ ನಾವು ಫಾಲೋ ಮಾಡಿದ್ರೆ ಫಸ್ಟ್ ಒಂದಿನ ಹೋಗಿ ನೋಡಿ ಫೋಟೋಗ್ರಫಿ ಮಾಡಲಿಕ್ಕೆ. ಒಂದು 2 ದಿನ ಸ್ಟಡಿ ಮಾಡ್ತಿದ್ದಂಗೆ ನಿಮಗೆ ಆ ಮೂಮೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ತಿದ್ರೆ ನಿಮ್ಮಲ್ಲಿರೋ ಸಣ್ಣ ಕ್ಯಾಮ್ರಾದಲ್ಲೇ ಒಂದು ಅದ್ಭುತವಾದ ಫೋಟೋ ತೆಗಲಿಕ್ಕಾಗುತ್ತೆ. ಹೀಗಾಗಿ ನನ್ನ ಪ್ರಕಾರ ಫೋಟೋಗ್ರಫಿ ದುಬಾರಿ ಅಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತು ಈ ಕಾರ್ಯಕ್ರಮ, ಈ ಸ್ಪರ್ಧೆ ವಿಚಾರಕ್ಕೆ ಬಂದಾಗ ಸುಶೀಲಾ ನಾಯರ್ ಅನ್ನೋ ಒನ್ ಮ್ಯಾನ್ ಲೇಡಿ ಅಂತಲೇ ಅನ್ಕೊಳ್ಳಿ, ಅವರೊಬ್ಬರೇ ಕಳೆದ 3-4 ವರ್ಷದಿಂದ ಇಂಥ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಿದ್ದಾರೆ. ಕಳೆದ ವರ್ಷ ಬಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಒಂದು ಫೋಟೋಗ್ರಫಿ ಎಕ್ಸಿಬಿಷನ್ ಸಿಕ್ಕಿದ್ದು, ಅದರಲ್ಲಿ ನಮಗೆ ಮೊದಲನೇ ಬಹುಮಾನ ಬಂತು. ಈ ಬಾರಿ ಸಬ್ಜೆಕ್ಟ್ ಬಂದು ಯುನೆಸ್ಕೋ ಮಾನ್ಯುಮೆಂಟ್ಸ್ ಅಂತ ಸಬ್ಜೆಕ್ಟ್ ಇದ್ದಿದ್ದು. ಆ ಯುನೆಸ್ಕೋ ಮಾನ್ಯುಮೆಂಟ್ಸ್ ಇಡೀ ಇದರಲ್ಲಿ ಇಂಡಿಯಾದಲ್ಲಿ 32 ಇದೆ, ಕರ್ನಾಟಕದಲ್ಲಿ 2 ಇದೆ, ಹಂಪಿ ಮತ್ತು ಪಟ್ಟದಕಲ್ಲು. ನನ್ನ ಕಡೆ ಇದ್ದದ್ದು ಫೋಟೋಗಳು ಹಂಪಿ ಮತ್ತು ಪಟ್ಟದಕಲ್ಲು 2 ಕಡೆ ನಾನು ಫೋಟೋಗ್ರಫಿ ಮಾಡಿದ್ದೆ. ಆ ಫೋಟೋ ಅವ್ರಿಗೆ ಅದು ನನಗೆ ಇದರಲ್ಲಿ ಬಂದಿತ್ತು, ಲೈವಲ್ಲಿ ಬಂತು ನನಗೆ ಈ ಸಬ್ಜೆಕ್ಟ್ ಮೇಲೆ. ಅವ್ರಿಗೆ ನಾನು ಈ ಥರ ಹೇಳಿದೆ, ನನ್ನ ಹತ್ರ ಹೇಳಿದೆ ಅಂತ, ಬೇರೆ 32 ಇದೆ, ನೀವೆಲ್ಲ ಅಲ್ಲ ಟ್ರೈ ಮಾಡಿದ್ರಾ ಅಂತಂದು ನನ್ನ ಹತ್ರ ಇದ್ದು ನಾನು ಇವೆರಡನೇ ಸಬ್ಮಿಟ್ ಮಾಡಿದೆ, 4 ಫೋಟೋ ಸಬ್ಮಿಟ್ ಮಾಡಿದೆ. ಇದರಲ್ಲಿ ಒಂದು ಫೋಟೋ ಪಟ್ಟದಕಲ್ಲಿನಲ್ಲಿ ಮಕ್ಕಳು ಕೂತ್ಕೊಂಡು ಆಟ ಆಡ್ತಿರೋದು ಒಂದು ಸಬ್ಜೆಕ್ಟಿನ ಫೋಟೋ ನನ್ನ ಹತ್ರ ಇತ್ತು. ಅದಕ್ಕೆ ನಾನು ಕಾಂಪಿಟೇಷನ್ ಕಳಿಸ್ತೆ, ಅದರಿಂದ ನನಗೆ ಥರ್ಡ್ ಪ್ರೈಸ್ ಬಂದಿದೆ. ಕಳೆದ ವರ್ಷನೂ ಪ್ರೈಸ್, ಈ ವರ್ಷನೂ ಪ್ರೈಸ್ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ.